ತಮಿಳುನಾಡಿನಲ್ಲಿ ಚುನಾವಣೆ ಅಬ್ಬರ. ಡಿಎಂಕೆ ವರ್ಸಸ್ ಎಐಎಡಿಎಂಕೆ ವರ್ಸಸ್ ವಿಜಯ್ ಟಿವಿಕೆ. ಯಾರಿಗೆ ಈ ಬಾರಿ ದ್ರಾವಿಡ ನೆಲದ ಅಧಿಪತ್ಯ? ಡಿಎಂಕೆ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕ್ತಾರಾ ವಿಜಯ್? ಡಿಎಂಕೆ ಟಿವಿಕೆ ನಡುವೆ ನೇರ ಹಣಾಹಣಿ. ಪಳನಿಸ್ವಾಮಿಯ ಎಐಡಿಎಂಕೆ ಕತೆ ಏನು? ಸ್ಟಾಲಿನ್ಗೆ ರಾಹುಲ್ ಬಲ, ಪಳನಿಸ್ವಾಮಿಗೆ ಮೋದಿ ಬೆಂಬಲ. ಏನಾಗಲಿದೆ ತಮಿಳುನಾಡು ರಾಜಕೀಯ? ತಮಿಳುನಾಡಲ್ಲಿ ಚುನಾವಣೆ ಯಾವುದೇ ಇರಲಿ, ಅಭ್ಯರ್ಥಿಗಳು ಎಂಥವರೇ ಇರಲಿ, ಆದರೆ ಪೈಪೋಟಿ ಮಾತ್ರ ಡಿಎಂಕೆ ಎಐಎಡಿಎಂಕೆ ನಡುವೆ ಇರ್ತಾ ಇತ್ತು. ಲೋಕಸಭೆ ಇರಲಿ, ವಿಧಾನಸಭೆಯೇ ಇರಲಿ, ಈ ಎರಡೂ ಪಕ್ಷಗಳ ನಡುವೆ ಜಿದ್ದಾಜಿದ್ದಿ ಉಂಟಾಗ್ತಾ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ಎಐಎಡಿಎಂಕೆ ಕಥೆ ಮುಗಿದಿದ್ದು ಈ ಚುನಾವಣೆಯಲ್ಲಿ ಟಿವಿಕೆ ವರ್ಸಸ್ ಡಿಎಂಕೆ ಎನ್ನುವಂತಾಗಿದೆ. ಸ್ಟಾಲಿನ್ ಬೆನ್ನು ಬಿದ್ದ ವಿಜಯ್ ಡಿಎಂಕೆ ಗೆಲುವು ಕಸಿದುಕೊಳ್ತಾರ? ಡಿಎಂಕೆ ವರ್ಸಸ್ ಎಐಎಡಿಎಂಕೆ ಮತ್ತು ಟಿವಿಕೆ ಮೂರು ಪಕ್ಷಗಳ ವಿರುದ್ಧ ಸ್ಟಾಲಿನ್ ಸಮರ. ವಿಜಯ್ಗೆ ಸಿನಿಮಾದವರೇ ಶತ್ರುಗಳು. ಪ್ರಕಾಶ್ ರೈ, ಸತ್ಯರಾಜ್ ತಿರುಗಿ ಬಿದ್ದಿದ್ದೇಕೆ? ವಿಜಯ್, ದಳಪತಿ ವಿಜಯ್ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್. ರಜನಿಕಾಂತರನ್ನು ಮೀರಿಸಿ ಬೆಳೆದ ಒರಿಜಿನಲ್ ಸ್ಟಾರ್. ಅವರ ಒಂದೊಂದು ಸಿನಿಮಾಗೂ ಅಲ್ಲಿನ ಜನ ಕಾತುರರಿಂದ ಕಾಯ್ತಾರೆ. ಸಿನಿಮಾ ರಿಲೀಸ್ ಆದರೆ ಕುಡಿದು ಕುಪ್ಪಳಿಸ್ತಾರೆ. ಅವರು ಸಿನಿಮಾದಲ್ಲಿ ಹೇಳೋ ಒಂದೊಂದು ಡೈಲಾಗ್ಗೂ ವಿಜಿಲ್ ಹೊಡೆದು ಸ್ಕ್ರೀನ್ ಮೇಲೆ ಪೇಪರ್ ಎಸಿತಾರೆ. ಇಂಥ ಸ್ಟಾರ್ ಈಗ ಚುನಾವಣೆಯಲ್ಲೂ ಜನಮತ ಗಳಿಸಲು ಬಂದಿದ್ದಾರೆ. ಸಿಎಂ ಆಗುವ ಕನಸು ಕಂಡಿದ್ದಾರೆ. ಆಡಳಿತ ಪಕ್ಷ ಡಿಎಂಕೆಗೆ ಸವಾಲ್ ಹಾಕ್ತಾ ಇದ್ದಾರೆ. ಹಾಗಾಗಿ ಈಗ ನಡೀತಾ ಇರೋ ಎಲೆಕ್ಷನ್ ಹಿಂದೆಂದಿಗಿಂತಲೂ ಕ್ರೇಜ್ ಹೆಚ್ಚಿಸಿಕೊಂಡಿದೆ. ತಮಿಳುನಾಡು ಜನರಿಗೆ ಆರಾಧ್ಯ ದೈವ ಈ ವಿಜಯ್. ದೇವರಿಗೆ ಕೈ ಮುಗಿತಾರೋ ಇಲ್ವೋ, ಆದರೆ ತಮ್ಮ ನೆಚ್ಚಿನ ನಟರಿಗೆ ಜೈಕಾರ ಹಾಕೋದನ್ನು ಮಾತ್ರ ನಿಲ್ಲಿಸಲ್ಲ. ವಿಜಯ್ ನಟನಾಗಿ ಮಾತ್ರ ಜನರನ್ನ ಮೆಚ್ಚಿಸಿಲ್ಲ, ತಮ್ಮ ಸಾಮಾಜಿಕ ಕಾರ್ಯಗಳಿಂದಲೂ ಜನ ಮನ್ನಣೆ ಗಳಿಸಿದ್ದಾರೆ. ತಮ್ಮನ್ನು ಆರಾಧಿಸೋ ಜನರು ತಮ್ಮನ್ನು ಗೆಲ್ಲಿಸಿಕೊಂಡು ಬರ್ತಾರೆ ಅನ್ನೋ ಅಚಲ ನಂಬಿಕೆಯಲ್ಲಿ ಕಳೆದ ವರ್ಷ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದ ಎಳೆಯ ದಳಪತಿ ಈಗ ಚುನಾವಣೆ ಅಖಾಡಕ್ಕೂ ಇಳಿದು ತಮಿಳುನಾಡಿನ 234 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಇಳಿಸಿದ್ದಾರೆ. ತಮಿಳುನಾಡು ಜನರ ಅಭಿಪ್ರಾಯ ಎಂಥದ್ದು, ಅವರ ನಂಬಿಕೆ ಎಂಥದ್ದು ಅನ್ನೋದನ್ನ ಚೆನ್ನಾಗಿ ಸ್ಟಡಿ ಮಾಡಿಕೊಂಡೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋ ಇಳೆಯ ದಳಪತಿ. ಬಿಜೆಪಿಯಿಂದ ಆಫರ್ ಬಂದರೂ ಹೊಂದಾಣಿಕೆ ಮಾಡಿಕೊಳ್ಳೋ ಅವಕಾಶ ಸಿಕ್ಕಿದ್ರು ಬಿಜೆಪಿ ಅಮ್ಮ ಜಯಲಲಿತಾ ಪಕ್ಷವನ್ನ ದೂರ ಇಟ್ಟು ದ್ರಾವಿಡ ಮಾಡೆಲ್ ಮೂಲಕ ಚುನಾವಣೆ ಎದುರಿಸಲು ಸನ್ನದ್ಧರಾಗಿದ್ದಾರೆ. ತಮಿಳುನಾಡಿನಲ್ಲಿ ಬಿಜೆಪಿಗೆ ನೆಲೆಯಿಲ್ಲ, ಅವರ ಜೊತೆ ಹೋದ್ರೂ ಗೆಲುವು ಸಿಗಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ಅನ್ನೋ ರೀತಿ ದ್ರಾವಿಡ ಪಕ್ಷ ಡಿಎಂಕೆ ದ್ರಾವಿಡ ಮಾಡೆಲ್ ಮೂಲಕವೇ ಗುದ್ದು ಕೊಡಲು ಮುಂದಾಗಿದ್ದಾರೆ. ಹಾಗೆ ನೋಡೋದಾದ್ರೆ ತಮಿಳುನಾಡು ಜನರಿಗೆ ಸಿನಿಮಾದವರ ರಾಜಕೀಯ ಹೊಸದೇನೂ ಅಲ್ಲ. ಎಐಎಡಿಎಂಕೆ ಎಂಜಿಆರ್ ಸಿನಿಮಾದವರೇ, ಅವರ ನಂತರ ಪಕ್ಷವನ್ನು ಮುನ್ನಡೆಸಿದ ಜಯಲಲಿತಾ ಸಿನಿಮಾದವರೇ. ಅಷ್ಟೇ ಯಾಕೆ, ಡಿಎಂಕೆ ಪಕ್ಷವನ್ನು ಮುನ್ನಡೆಸಿದ ಕರುಣಾನಿಧಿಗೂ ತಮಿಳು ಚಿತ್ರರಂಗದ ಜೊತೆ ಸಂಬಂಧ ಇತ್ತು. ಈ ಲೆಜೆಂಡ್ಗಳು ಮಾತ್ರ ಅಲ್ಲದೆ ಇನ್ನೂ ಸಾಕಷ್ಟು ನಟರು ಸಿನಿಮಾ ರಾಜಕೀಯ ಎರಡರಲ್ಲೂ ಇದ್ದಾರೆ. ಕಮಲ್ ಹಾಸನ್, ರಜನಿಕಾಂತ್ ಪಕ್ಷಗಳನ್ನು ಸ್ಥಾಪಿಸಿದ್ದು ಎಲ್ಲರಿಗೂ ಗೊತ್ತಿದೆ. ಈಗ ಅವರೆಲ್ಲರಿಗಿಂತ ನಾನು ಡಿಫ್ರೆಂಟ್ ಅನ್ನೋ ರೀತಿ ವಿಜಯ್ ರಾಜಕೀಯಕ್ಕೆ ಬಂದಿದ್ದಾರೆ. 100 ಕೋಟಿ ಕೊಡೋ ಸಿನಿಮಾ ರಂಗವನ್ನೇ ಬಿಟ್ಟು ರಾಜಕೀಯ ಮಾಡಲು ರೆಡಿಯಾಗಿದ್ದಾರೆ. ವಿಜಯ್ ರಾಜಕೀಯ ಎಂಟ್ರಿ ಆಯಿತು.
ಚುನಾವಣೆಗೂ ಸ್ಪರ್ಧೆ ಮಾಡಿದ್ದಾರೆ. ಹಾಗಾದರೆ ಅವರ ಸಮರ ಯಾರ ವಿರುದ್ಧ ಅಂತ ನೋಡೋದಾದ್ರೆ ತಮಿಳುನಾಡಿನ ಆಡಳಿತ ಪಕ್ಷ ಡಿಎಂಕೆ ವಿರುದ್ಧ. ಸಾಮಾನ್ಯವಾಗಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರುವವರ ನಡುವೆ ಚುನಾವಣೆಗಳಲ್ಲಿ ಹೋರಾಟ ನಡೆಯುತ್ತೆ. ಡಿಎಂಕೆ ಸಹ ತಮ್ಮ ಸೈದ್ಧಾಂತಿಕ ವಿರೋಧಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ ಎಐಎಡಿಎಂಕೆಯನ್ನ ಎದುರಿಸಲು ರೆಡಿಯಾಗಿದೆ. ಆದರೆ ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ರೀತಿ ಬಂದಿರೋ ವಿಜಯ್ ಸೈದ್ಧಾಂತಿಕವಾಗಿ ಡಿಎಂಕೆ ರೀತಿಯೇ ಇದ್ರೂ ಅವರ ವಿರುದ್ಧವೇ ಚುನಾವಣೆ ಎದುರಿಸಲು ರೆಡಿಯಾಗಿದ್ದಾರೆ. ಇದರಿಂದ ಯಾರಿಗೆ ಹೊಡೆತ ಬೀಳುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಆರು ತಿಂಗಳಿಂದ ವಿಜಯ್ ರ್ಯಾಲಿ ರೋಡ್ ಶೋ ಪ್ರಚಾರ. ದಳಪತಿ ವಿಜಯ್ ಈ ಬಾರಿ ಎಲ್ಲರಿಗಿಂತ ಮೊದಲೇ ಚುನಾವಣೆಗೆ ರೆಡಿಯಾಗಿದ್ರು. 2026ರ ಚುನಾವಣೆಗೆ ಪಕ್ಷ ಅಖಾಡಕ್ಕಿಳಿಯಬೇಕು ಅಂತ ಸಿನಿಮಾಗಳನ್ನು ಸ್ಟಾಪ್ ಮಾಡಿದ್ರು. ಇದ್ದ ಒಂದು ಸಿನಿಮಾವನ್ನ ಬೇಗನೆ ಮುಗಿಸಿಕೊಟ್ಟು ಪ್ರಚಾರಕ್ಕೆ ಧುಮುಕಿದ್ರು. ಟಿವಿಕೆಗೆ ಇದೇ ಮೊದಲ ಚುನಾವಣೆ ಆಗಿರೋದ್ರಿಂದ ಹೆಚ್ಚು ಪ್ರಚಾರದ ಅವಶ್ಯಕತೆ ಇತ್ತು. ಹಾಗಾಗಿ ವಿಜಯ್ 6 ತಿಂಗಳ ಹಿಂದೆಯೇ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ದೊಡ್ಡ ಸಭೆಗಳನ್ನು ನಡೆಸಿದರು. ರೋಡ್ ಶೋಗಳನ್ನು ಹಮ್ಮಿಕೊಂಡಿದ್ರು. ಜನರಿಗೆ ತಮ್ಮ ಪಕ್ಷದ ಸಿದ್ಧಾಂತಗಳನ್ನು ತಿಳಿಸಬೇಕು, ಟಿವಿಕೆ ಯಾಕೆ ಮುಖ್ಯ ಅನ್ನೋದನ್ನು ಹೇಳಬೇಕು ಅಂತ ವಿಜಯ್ ಪ್ರತಿ ಜಿಲ್ಲೆಯಲ್ಲೂ ಅಬ್ಬರದ ಪ್ರಚಾರ ಮಾಡಿದರು. ಹೀಗೆ ವಿಜಯ್ ಪ್ರಚಾರ ಮಾಡೋ ವೇಳೆ ಒಂದು ಅವಘಡವು ನಡೆದು ಹೋಗಿತ್ತು. ಕರೂರು ಕಾಲ್ತುಳಿತ ದುರಂತದಲ್ಲಿ ವಿಜಯ್ ನೋಡಲು ಬಂದಿದ್ದ 40ಕ್ಕೂ ಹೆಚ್ಚು ಅಭಿಮಾನಿಗಳು ಪ್ರಾಣ ಕಳೆದುಕೊಂಡಿದ್ರು. ಆ ದುರಂತದಿಂದಲೇ ವಿಜಯ್ ರಾಜಕೀಯ ಎಂಡ್ ಆಗಬಹುದು ಅಂತ ಹೇಳಲಾಗಿತ್ತು. ಆದರೆ ಆ ದುರಂತಕ್ಕೆ ಆಡಳಿತ ಪಕ್ಷವನ್ನ ಹೊಣೆ ಮಾಡಿದ ವಿಜಯ್ ಪಕ್ಕಾ ರಾಜಕಾರಣಿಯಾಗಿ ಹೊರಹೊಮ್ಮಿದ್ರು. ಈಗಲೂ ಪ್ರತಿ ಪ್ರಚಾರದಲ್ಲೂ ಡಿಎಂಕೆ ವಿರುದ್ಧ ವಾಗ್ದಾಳಿ ಮಾಡ್ತಾ ಇರೋ ವಿಜಯ್ ಡಿಎಂಕೆ ಮತಗಳನ್ನು ಕಿತ್ತುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ஸ்டாலின் சார் மாதிரி ஏமாற்ற மாட்டோம். திமுகவும் மற்றும் பலரும் ஒன்றுதான்னு நாம் சொன்னோம் இல்லையா? அது ஏன்னு உங்கள் எல்லாருக்கும் புரிகிற மாதிரி ஒரே ஒரு காரணம் சொல்கிறேன். 2 பேரும் விட்ட தேர்தல் அறிக்கையை எடுத்து பாருங்க. ஏதாவது 1-2 பாயிண்ட்டு கொஞ்சம் ஒரே மாதிரி இருந்தால் பரவாயில்ல. ஆனால் அவங்க என்ன பண்ணியிருக்காங்க தெரியுமா? ஒருத்தர் 10,000 கொடுத்தா இன்னொருத்தர் 8,000க்கு கூப்பன் கொடுக்குறாரு. ஒருத்தர் ஃப்ரிட்ஜ் கொடுத்தா இன்னொருத்தர் ஃப்ரிட்ஜ் வாங்க டோக்கன் கொடுக்குறாரு. 2 பேருமே மீனவர்களுக்கு 12,000 ரூபா கொடுக்குறாங்க. 2 பேருமே பெண்களுக்கு 2,000 ரூபா கொடுக்குறாங்க. இப்படி 2 பேரும் ஒரே தேர்தல் அறிக்கையை பேரை மாற்றி கலரை மாற்றி தந்திருக்கிறாங்க. ಎಲ್ಲಿ ಹೋದ್ರೂ ಡಿಎಂಕೆ, ಎಲ್ಲಿ ಪ್ರಚಾರ ಮಾಡಿದ್ರು ಸ್ಟಾಲಿನ್ ಹೆಸರು ಹೇಳ್ತಾ ಇರೋ ವಿಜಯ್, ಸ್ಟಾಲಿನ್ ನಿಮ್ಮನ್ನ ಯಾಮಾರಿಸಿದ್ದಾರೆ, ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದಾರೆ, ಕೊಟ್ಟ ಭರವಸೆ ಈಡೇರಿಸಿಲ್ಲ, ನಾವು ಅವರ ರೀತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆಡಳಿತ ಪಕ್ಷ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಸದ್ಯ ಡಿಎಂಕೆಯನ್ನೇ ಟಾರ್ಗೆಟ್ ಮಾಡಿರೋ ವಿಜಯ್ ಡಿಎಂಕೆಗೆ ಹೋಗುವ ಮತಗಳನ್ನು ತಮ್ಮ ಕಡೆಗೆ ತಿರುಗಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಸ್ಟಾಲಿನ್ ಬೆನ್ನು ಬಿದ್ದಿರೋ ವಿಜಯ್ ಈ ಬಾರಿಗೆ ಡಿಎಂಕೆಗೆ ಗುನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ವಿಜಯ್ ಈ ಚುನಾವಣೆಯಲ್ಲಿ ಗೆಲ್ಲದೇ ಇರಬಹುದು, ಆದರೆ ಡಿಎಂಕೆ ಮತ್ತು ಸ್ಟಾಲಿನ್ಗೆ ಹೊಡೆತ ಕೊಡದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ತಮ್ಮ ರಾಜಕೀಯ ಎದುರಾಳಿ ಸ್ಟಾಲಿನ್ ಅಂತ ಹೇಳ್ತಾ ಇರೋ ವಿಜಯ್ ತಮಿಳುನಾಡಲ್ಲಿ ಡಿಎಂಕೆಗೆ ಗುಂಡಿ ತೋಡುವ ಕೆಲಸ ಮಾಡ್ತಾ ಇದ್ದಾರೆ. ಡಿಎಂಕೆ ರೀತಿಯಲ್ಲೇ ಭರ್ಜರಿ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ತಮಿಳುನಾಡು ರಾಜಕೀಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋ ವಿಜಯ್ ಉಚಿತಗಳನ್ನು ಘೋಷಣೆ ಮಾಡೋ ಮೂಲಕ ವೋಟರ್ಸ್ಗೆ ಬಲೆ ಹಾಕಲು ಯತ್ನಿಸಿದ್ದಾರೆ. ಹಾಗಾಗಿ ಜನರು ವಿಜಯ್ ಬಲೆಗೆ ಬೀಳ್ತಾರಾ ಅಥವಾ ಮತ್ತೆ ಡಿಎಂಕೆಗೆ ಜೈ ಅಂತಾರಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ.
ಅಧಿಕಾರ ಉಳಿಸಿಕೊಳ್ಳಲು ಸಿಎಂ ಸ್ಟಾಲಿನ್ ಕಸರತ್ತು. ಡಿಎಂಕೆ ಪರ ಪ್ರಚಾರಕ್ಕಿಳಿದ ಕೈ ನಾಯಕ ರಾಹುಲ್ ಗಾಂಧಿ. ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷ 2021ರಲ್ಲಿ ತಮ್ಮ ಸ್ವಂತ ಬಲದಿಂದಲೇ ಅಧಿಕಾರಕ್ಕೆ ಬಂದಿತ್ತು. ಎದುರಾಳಿ ಎಐಎಡಿಎಂಕೆಯನ್ನ ಹೀನಾಯವಾಗಿ ಸೋಲಿಸಿತ್ತು. ಡಿಎಂಕೆ 133 ಸೀಟು ಗೆದ್ರೆ ಡಿಎಂಕೆ ಅಲಯನ್ಸ್ 26 ಸೀಟು ಗೆದ್ದಿದ್ವು. ಒಟ್ಟು 159 ಸೀಟುಗಳ ಭರ್ಜರಿ ಬಹುಮತದೊಂದಿಗೆ ಡಿಎಂಕೆ ಅಧಿಕಾರಕ್ಕೆ ಬಂದಿತ್ತು. ಎಐಎಡಿಎಂಕೆ ಅಲಯನ್ಸ್ ಕೇವಲ 75 ಸೀಟುಗಳಿಗೆ ತೃಪ್ತಿಪಟ್ಟಿತ್ತು. ಈ ಬಾರಿ ಪರಿಸ್ಥಿತಿಗಳು ಬದಲಾಗಿವೆ. ವಿಜಯ್ ಟಿವಿಕೆ ಅಖಾಡದಲ್ಲಿದೆ. ಅದೇ ಕಾರಣಕ್ಕೆ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇರೋ ಡಿಎಂಕೆ ಈ ಬಾರಿಯೂ ಕಾಂಗ್ರೆಸ್ ಮತ್ತು ಎಡಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿದೆ. ಎಐಎಡಿಎಂಕೆಯಲ್ಲಿದ್ದ ನಾಯಕರನ್ನು ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡಿದೆ. ಸದ್ಯ ದಕ್ಷಿಣದಲ್ಲಿ, ಅದರಲ್ಲೂ ತಮಿಳುನಾಡು, ಕೇರಳದಲ್ಲಿ ಬಿಜೆಪಿಗೆ ಅಧಿಕಾರ ಸಿಗದಂತೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರೋ ಕಾಂಗ್ರೆಸ್ ಈಗ ಸಿಎಂ ಸ್ಟಾಲಿನ್ಗೆ ಬೆನ್ನೆಲುಬಾಗಿ ನಿಂತು ಪ್ರಚಾರಗಳನ್ನು ಮಾಡ್ತಾ ಇದೆ. 3 ದಿನಗಳ ಹಿಂದಷ್ಟೇ ತಮಿಳುನಾಡಿಗೆ ಬಂದು ಪ್ರಚಾರ ಮಾಡಿ ಹೋಗಿದ್ದ ರಾಹುಲ್ ಗಾಂಧಿ ಸೋಮವಾರ ಮತ್ತೊಮ್ಮೆ ಬಂದು ಪ್ರಚಾರ ಮಾಡಿದ್ರು. ಎಐಎಡಿಎಂಕೆ ಈ ಹಿಂದಿನ ರೀತಿ ಇಲ್ಲ, ಕೋಮುವಾದಿ ಬಿಜೆಪಿ ಜೊತೆ ಸೇರಿಕೊಂಡು ಹಾಳಾಗಿದೆ, ತಮ್ಮ ವರ್ಚಸ್ಸು ಕಳೆದುಕೊಂಡಿದೆ ಅಂತ ವಾಗ್ದಾಳಿ ನಡೆಸಿದ್ರು. has had a great historical tradition. Like the Congress party, like the DMK, the AIDMK has also shown Tamil Nadu the way forward. It had in the past great leaders who protected the idea of Tamil Nadu. But the AIDMK of today is no longer that AIDMK. ಸದ್ಯ ತಮಿಳುನಾಡಲ್ಲಿ ಡಿಎಂಕೆ ಅಧಿಕಾರಕ್ಕೆ ಬರಬೇಕು ಅಂತ ಕಾಂಗ್ರೆಸ್ ಹಗಲು ರಾತ್ರಿ ಕಷ್ಟಪಡ್ತಾ ಇದೆ. ಶನಿವಾರ ಭಾನುವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಕೆ ಶಿವಕುಮಾರ್ ತಮಿಳುನಾಡಿಗೆ ಹೋಗಿ ಪ್ರಚಾರ ಮಾಡಿದ್ರು. ಈಗ ಮತ್ತೊಮ್ಮೆ ರಾಹುಲ್ ಗಾಂಧಿ ಅಲ್ಲಿಗೆ ಹೋಗಿದ್ದಾರೆ. ರೋಡ್ ಶೋ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಅಲ್ಲಿ ಬಿಜೆಪಿ ಮತ್ತು ಅದರ ಜೊತೆ ಸೇರಿರೋ ಎಐಎಡಿಎಂಕೆ ಬಗ್ಗೆ ಮಾತಾಡಿದ ರಾಹುಲ್ ಗಾಂಧಿ, ಬಿಜೆಪಿಯಿಂದ ತಮಿಳುನಾಡು ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ, ಅವರು ಮಾಡ್ತಾ ಇರೋ ಕೆಲಸಗಳಿಂದ ತಮಿಳು ಭಾಷೆ, ಚರಿತ್ರೆಗೆ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಿದ್ರು. One idea, one nation, one language, one history. If there is only one history in India, then what about the history of the Tamil people, of the Kannada people? They want that all these histories should be subservient to their idea of history. They want all Indian languages. ತಮಿಳುನಾಡು ಚುನಾವಣೆ ಗೆಲ್ಲುವುದಕ್ಕೆ ಎಲ್ಲರೂ ಭರ್ಜರಿ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಒಬ್ಬರಿಗಿಂತ ಮತ್ತೊಬ್ಬರು ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಚುನಾವಣೆ ಗೆಲ್ಲುವುದಕ್ಕೆ ಬರೀ ಉಚಿತಗಳು ಮಾತ್ರ ಸಾಕಾಗೋದಿಲ್ಲ, ಏನಾದರೂ ಒಂದು ಪ್ರಮುಖ ವಿಚಾರ ಬೇಕಾಗುತ್ತೆ. ಅಂಥ ವಿಚಾರವಾಗಿ ಡಿಎಂಕೆ ಭಾಷೆ, ತಮಿಳುನಾಡಿನ ಇತಿಹಾಸದ ವಿಚಾರಗಳನ್ನು ಇಟ್ಕೊಂಡಿದ್ರೆ, ಅಥವಾ ಬಿಜೆಪಿ ಮತ್ತು ಎಐಎಡಿಎಂಕೆ ಹಿಂದುತ್ವ, ಭ್ರಷ್ಟಾಚಾರ ವಿಚಾರಗಳನ್ನು ಮುಂದೆ ಇಟ್ಟುಕೊಂಡು ಪ್ರಚಾರ ಮಾಡ್ತಾ ಇವೆ. ಅಮ್ಮ ಜಯಲಲಿತಾ ಇದ್ದಾಗ ಎಐಎಡಿಎಂಕೆ ಖದರೇ ಬೇರೆ ರೀತಿ ಇತ್ತು. ಆಗೆಲ್ಲ ಒಂದು ಬಾರಿ ಡಿಎಂಕೆ ಅಧಿಕಾರಕ್ಕೆ ಬಂದರೆ ಮತ್ತೊಮ್ಮೆ ಜಯಲಲಿತಾ ಪಕ್ಷ ಪಕ್ಕಾ ಅಧಿಕಾರಕ್ಕೆ ಬರ್ತಾ ಇತ್ತು. ತಮಿಳುನಾಡಿನ ಜನರು ಜಯಲಲಿತಾ ಅವರನ್ನ ಅಮ್ಮನಂತೆಯೇ ಭಾವಿಸಿದರು. ಆದರೆ ಅವರ ನಿಧನದ ನಂತರ ಪಕ್ಷ ಪೀಸ್ ಆಗಿ ನಾಯಕರ ನಡುವೆ ಜಗಳಗಳಾಗಿ ಎಐಎಡಿಎಂಕೆ ತನ್ನ ವರ್ಚಸ್ಸು ಕಳೆದುಕೊಂಡಿದೆ. ಆದರೂ ಈಗಲೂ ಆ ಪಕ್ಷ 60-70 ಸೀಟು ಗೆದ್ದುಕೊಳ್ತಾ ಇದೆ ಅಂದರೆ ಅದಕ್ಕೆ ಜಯಲಲಿತಾ ಕಾರಣ. ಹಾಗಾಗಿಯೇ ಈ ಬಾರಿ ಎಐಎಡಿಎಂಕೆ ಜಯಲಲಿತಾ ಹೆಸರನ್ನ ಮತ್ತೆ ಮುನ್ನೆಲೆಗೆ ತೆಗೆದುಕೊಂಡು ಬಂದು ಪ್ರಚಾರ ಮಾಡ್ತಾ ಇದೆ. ಹೋದಲ್ಲಿ ಬಂದಲ್ಲೆಲ್ಲ ಅಮ್ಮನ ಹೆಸರು ಹೇಳ್ತಾ ಇದೆ.
ಇನ್ನು ಈ ಬಾರಿ ಚುನಾವಣೆಯಲ್ಲಿ ಎಐಎಡಿಎಂಕೆಗೆ ಸರಿಯಾದ ಹೊಡೆತ ಕೊಡಬೇಕು ಅಂತ ಫಿಕ್ಸ್ ಆಗಿರೋ ಸ್ಟಾಲಿನ್ ಎದುರಾಳಿ ಪಕ್ಷದಲ್ಲಿದ್ದವರನ್ನೆಲ್ಲ ತಮ್ಮ ಪಕ್ಷಕ್ಕೆ ಸೆಳೆದಿದ್ದಾರೆ. ಅದರಲ್ಲೂ ಜಯಲಲಿತಾ ಆಪ್ತ ಬಂಟನಾಗಿದ್ದ ಓ ಪನ್ನೀರ್ ಸೆಲ್ವಂ ಎಐಎಡಿಎಂಕೆ ಪಕ್ಷವನ್ನೇ ತ್ಯಜಿಸಿ ಡಿಎಂಕೆಗೆ ಸೇರಿಕೊಂಡಿದ್ದಾರೆ. ಅವರ ನಡೆ ಎರಡು ಎಲೆಯ ಪಕ್ಷಕ್ಕೆ ದೊಡ್ಡ ಹೊಡೆತ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಜಯಲಲಿತಾ ಅವರನ್ನೇ ದೇವರು ಅಂದುಕೊಂಡಿದ್ದ ಪನ್ನೀರ್ ಸೆಲ್ವಂ ಈಗ ಜಯಲಲಿತಾ ಹೆಸರು ಹೇಳಿಕೊಂಡೇ ಅವರ ಪಕ್ಷಕ್ಕೆ ಹಳ್ಳ ತೋಡಲು ಮುಂದಾಗಿದ್ದಾರೆ. ಪಳನಿಸ್ವಾಮಿ ಮತ್ತು ಬಿಜೆಪಿ ಜಯಲಲಿತಾಗೆ ಮೋಸ ಮಾಡಿದೆ ಅಂತ ಹೇಳಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಸದ್ಯ ಡಿಎಂಕೆ ಎಐಎಡಿಎಂಕೆ ವಿರುದ್ಧ ಪ್ರಚಾರ ಮಾಡ್ತಾ ಇದ್ರೆ ಅವರು ಡಿಎಂಕೆ ವಿರುದ್ಧ ಪ್ರಚಾರ ಮಾಡ್ತಾ ಇದ್ದಾರೆ. ಯಾರೂ ಸಹ ಹೆಚ್ಚಾಗಿ ಟಿವಿಕೆ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಆದರೆ ಟಿವಿಕೆ ಮಾತ್ರ ಎರಡೂ ಪಕ್ಷಗಳನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದು ವಿಜಯ್ ಹೆಚ್ಚಾಗಿ ಸ್ಟಾಲಿನ್ ಅವರನ್ನೇ ಫೋಕಸ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ತಮಿಳುನಾಡಲ್ಲಿ ಟಿವಿಕೆ ಮ್ಯಾಜಿಕ್ ಆದ್ರೆ ಅದು ಡಿಎಂಕೆಗೆ ಹೊಡೆತ ಕೊಡಲಿದೆ ಅಂತ ಹೇಳಲಾಗ್ತಾ ಇದೆ. ಟಿವಿಕೆ ಡಿಎಂಕೆ ಮತಗಳನ್ನು ಕಿತ್ತುಕೊಳ್ಳಲಿದ್ದು ಅದರಿಂದ ಬಿಜೆಪಿಗೆ ಲಾಭ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ತಮಿಳುನಾಡಿನಲ್ಲಿ ಡಿಎಂಕೆ ಎಷ್ಟು ಸ್ಟ್ರಾಂಗ್ ಇದೆಯೋ ಎಐಎಡಿಎಂಕೆ ಸಹ ಅಷ್ಟೇ ಸ್ಟ್ರಾಂಗ್ ಇದೆ. ಯಾಕಂದರೆ ಈ ಪಕ್ಷಕ್ಕೆ ದಶಕಗಳ ಇತಿಹಾಸ ಇದ್ದು ಅವರು ತಮಿಳುನಾಡಲ್ಲಿ ದಶಕಗಳ ಕಾಲ ಅಧಿಕಾರವನ್ನು ನಡೆಸಿದ್ದಾರೆ. ಪ್ರತಿ ಊರು, ಪ್ರತಿ ತಾಲೂಕು, ಜಿಲ್ಲೆಗಳಲ್ಲೂ ಎರಡೆಲೆ ಪಕ್ಷಕ್ಕೆ ಕಾರ್ಯಕರ್ತರು, ನಾಯಕರು ಇದ್ದಾರೆ. ಹಾಗಾಗಿ ಅವರು ಚುನಾವಣೆಯಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿಯೇ ಎಐಎಡಿಎಂಕೆ ಧೈರ್ಯವಾಗಿ ಚುನಾವಣೆಗಳನ್ನು ನಡೆಸ್ತಾ ಇದೆ. ಇನ್ನು ಈ ಬಾರಿ ಎಐಎಡಿಎಂಕೆ ಜೊತೆ ಬಿಜೆಪಿ ಸಹ ಕೈ ಜೋಡಿಸಿರೋದ್ರಿಂದ ಆರ್ಥಿಕವಾಗಿಯೂ ಸೈದ್ಧಾಂತಿಕವಾಗಿಯೂ ಪಳನಿಸ್ವಾಮಿಗೆ ಬಲ ಬಂದಂತಾಗಿದೆ. ಇದೆಲ್ಲದರ ಜೊತೆಗೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋ ವಿಜಯ್ ಟಿವಿಕೆ ಆಡಳಿತ ಪಕ್ಷದ ಮತಗಳನ್ನು ತನ್ನ ಕಡೆ ಸೆಳೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಅದು ಹೇಗೆ ಅಂತ ನೋಡೋದಾದ್ರೆ, ಇಷ್ಟು ದಿನ ತಮಿಳುನಾಡಲ್ಲಿ ಕೇವಲ ಎರಡು ಪಕ್ಷಗಳು ಮಾತ್ರ ಇದ್ವು. ಆಡಳಿತ ಪಕ್ಷದ ವಿರೋಧಿ ಮತಗಳು ಇಷ್ಟು ದಿನ ಎಐಎಡಿಎಂಕೆಗೆ ಬೀಳ್ತಾ ಇದ್ವು. ಬೇರೆ ಆಪ್ಷನ್ ಇರಲಿಲ್ಲ. ಆದರೆ ಈ ಬಾರಿ ವಿಜಯ್ ಪಾರ್ಟಿ ಎಂಟ್ರಿ ಕೊಟ್ಟಿರೋದ್ರಿಂದ ಆಡಳಿತ ವಿರೋಧಿ ಮತಗಳು ಎಐಎಡಿಎಂಕೆಗೆ ಬದಲು ವಿಜಯ್ ಪಕ್ಷಕ್ಕೆ ಬೀಳುವ ಸಾಧ್ಯತೆ ಇದೆ. ಇದು ಡಿಎಂಕೆಗೆ ಮಾತ್ರ ಅಲ್ಲದೆ ಪಳನಿಸ್ವಾಮಿ ಪಕ್ಷಕ್ಕೂ ಹೊಡೆತ ಕೊಡಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಚುನಾವಣೆಯಲ್ಲಿ ಡಿಎಂಕೆ ಎಐಎಡಿಎಂಕೆ ಜೊತೆಗೆ ಟಿವಿಕೆ ಸಹ ಭರ್ಜರಿಯಾಗಿ ಸೌಂಡು ಮಾಡ್ತಾ ಇದೆ. ವಿಜಯ್ ಎಲ್ಲೇ ಹೋದ್ರೂ ಲಕ್ಷಾಂತರ ಮಂದಿ ಜನರು ಸೇರ್ತಾ ಇದ್ದಾರೆ. ಸಿಎಂ ಅಂತ ಜೈಕಾರ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಪಳನಿಸ್ವಾಮಿ ಬಿಜೆಪಿಗೂ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ. ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಮತದಾರ ಜೈ ಅಂತಾನೆ ಅನ್ನೋದು ಕುತೂಹಲ ಕೆರಳಿಸಿದೆ. ಪಳನಿಸ್ವಾಮಿ, ಸ್ಟಾಲಿನ್, ವಿಜಯ್ ತಮಿಳುನಾಡಿಗೆ ಯಾರಾಗ್ತಾರೆ ದಳಪತಿ? ಬಿಜೆಪಿ ಬಿಟ್ಟು ಡಿಎಂಕೆಯನ್ನೇ ಟಾರ್ಗೆಟ್ ಮಾಡ್ತಿರೋದೇಕೆ ದಳಪತಿ ವಿಜಯ್? ಡಿಎಂಕೆಗೆ ಪ್ಲಸ್ ಏನು ಮೈನಸ್ ಏನು? ಕಿಂಗ್ ಮೇಕರ್ ಆಗ್ತಾರಾ ಇಳೆಯ ದಳಪತಿ? ಕರುಣಾನಿಧಿ, ಜಯಲಲಿತಾ ಇದ್ದ ಕಾಲದಲ್ಲಿ ತಮಿಳುನಾಡು ರಾಜಕೀಯ ಬೇರೆಯದ್ದೇ ರೀತಿ ಇತ್ತು. ಯಾವುದೇ ರಾಷ್ಟ್ರೀಯ ಪಕ್ಷಗಳು ತಮಿಳುನಾಡಿಗೆ ಎಂಟ್ರಿ ಕೊಡದಂತೆ ಕರುಣಾನಿಧಿ ಮತ್ತು ಜಯಲಲಿತಾ ನೋಡಿಕೊಡ್ತಾ ಇದ್ರು. ಆದರೆ ಮಾಜಿ ಸಿಎಂ ಜಯಲಲಿತಾ ನಿಧನದ ನಂತರ ಅವರ ಪಕ್ಷ ಎಐಎಡಿಎಂಕೆ ತಮಿಳುನಾಡಲ್ಲಿ ಮೂಲೆಗುಂಪಾಗ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಸೇರಿಕೊಂಡು ಸ್ಪರ್ಧೆ ಮಾಡಿದ್ರೂ ನೆಲಕಚ್ಚಿತ್ತು. ಈ ಬಾರಿಯೂ ತಮಿಳುನಾಡಲ್ಲಿ ಜಯಲಲಿತಾ ಪಕ್ಷದ ಹೆಸರು ಹೆಚ್ಚಾಗಿ ಕೇಳ್ತಾ ಇಲ್ಲ. ಹಾಗಾಗಿ ಈ ಚುನಾವಣೆಯಲ್ಲಿ ಡಿಎಂಕೆ ವರ್ಸಸ್ ಟಿವಿಕೆ ನಡುವೆ ಸಮರ ಅಂತ ಹೇಳಲಾಗ್ತಾ ಇದೆ.
ಎಐಎಡಿಎಂಕೆ ಈಗ ಹಳೆ ವರ್ಚಸ್ಸನ್ನ ಉಳಿಸಿಕೊಂಡಿಲ್ಲ. ಅವರ ಪಕ್ಷಕ್ಕೆ ಸರಿಯಾದ ನಾಯಕತ್ವವೇ ಇಲ್ಲದಂತಾಗಿದೆ. ಜಯಲಲಿತಾ ಮೇಲೆ ಜನರಿಗೆ ಅಭಿಮಾನ ಇದ್ರೂ ಅವರ ಪಕ್ಷದಲ್ಲಿನ ಕಚ್ಚಾಟಗಳಿಂದ ಜನರು ಅವರ ಪಕ್ಷವನ್ನು ದೂರ ಇಡ್ತಾ ಇದ್ದಾರೆ. ಪಕ್ಷದಲ್ಲಿದ್ದ ಸಾಕಷ್ಟು ನಾಯಕರು ಬೇರೆ ಪಕ್ಷಗಳಿಗೆ ವಲಸೆ ಹೋಗಿದ್ದಾರೆ. ಹಾಗಾಗಿ ಈ ಚುನಾವಣೆಯಲ್ಲೂ 2 ಎಲೆ ಪಕ್ಷ ಹೆಚ್ಚೇನು ಸಾಧನೆ ಮಾಡಲಾರದು ಅಂತ ಹೇಳಲಾಗ್ತಾ ಇದೆ. ಅಧಿಕಾರದಲ್ಲಿರೋ ಡಿಎಂಕೆ ಪಕ್ಷಕ್ಕೆ ಗೆಲ್ಲೋ ಅವಕಾಶ ಇದೆ. ಆದರೆ ಈಗ ಅವರ ಗೆಲುವಿಗೆ ಅಡ್ಡಿಯಾಗ್ತಾ ಇರೋದು ಟಿವಿಕೆ ಪಕ್ಷದ ದಳಪತಿ ವಿಜಯ್. ಡಿಎಂಕೆ ಈಗ ತಮ್ಮ ಅಸಲಿ ಎದುರಾಳಿ ಅಂತ ವಿಜಯ್ ಪಕ್ಷವನ್ನೇ ಭಾವಿಸಿದೆ. ಅವರು ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರೋದ್ರಿಂದ ಅದರ ಹೊಡೆತ ಡಿಎಂಕೆ ಪಕ್ಷಕ್ಕೆ ಬೀಳಲಿದೆ. ಕೇವಲ ಅವರ ಅಭಿಮಾನಿಗಳು ಮಾತ್ರ ವೋಟ್ ಮಾಡಿದ್ರೂ ವಿಜಯ್ ಪಕ್ಷಕ್ಕೆ ಹೆಚ್ಚಿನ ಸ್ಥಾನಗಳು ಬರೋ ಸಾಧ್ಯತೆ ಇದ್ದು ಈ ಬಾರಿ ಡಿಎಂಕೆ ಮತ್ತು ಟಿವಿಕೆ ನಡುವೆ ತೀವ್ರ ಪೈಪೋಟಿ ಇರಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ಟಿವಿಕೆಯನ್ನ ವಿರೋಧ ಪಕ್ಷಗಳ ಏಜೆಂಟ್ ಅನ್ನೋ ರೀತಿ ಬಿಂಬಿಸಲಾಗ್ತಾ ಇದ್ದು ವಿಜಯ್ ಪಕ್ಷಕ್ಕೆ ಕೊಡೋ ಒಂದೊಂದು ಮತವು ಬಿಜೆಪಿಗೆ ಕೊಟ್ಟಂತೆ ಅಂತ ಡಿಎಂಕೆ ಪ್ರಚಾರ ಮಾಡ್ತಾ ಇದೆ. ಒಂದು ವೇಳೆ ತಮಿಳುನಾಡಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆದರೆ ಆಗ ವಿಜಯ್ ಬಿಜೆಪಿ ಅಲಯನ್ಸ್ಗೆ ಸಪೋರ್ಟ್ ಮಾಡಬಹುದು ಅನ್ನೋ ಮಾತಿದೆ. ಆ ಕಾರಣದಿಂದಲೇ ಜನರು ಟಿವಿಕೆ ವಿರುದ್ಧ ಮತ ಹಾಕಬಹುದು. ಅಷ್ಟೇ ಅಲ್ಲದೆ ಡಿಎಂಕೆ ವಿಜಯ್ ಪಕ್ಷಕ್ಕೆ ಹೆಚ್ಚಿನ ಪ್ರಚಾರ ಕೊಡದಿರಲು ತೀರ್ಮಾನಿಸಿದ್ದು ಯಾರೂ ಸಹ ಟಿವಿಕೆ ಬಗ್ಗೆ ಹೆಚ್ಚು ಮಾತಾಡ್ತಾ ಇಲ್ಲ. ಕೇವಲ ಎಐಎಡಿಎಂಕೆಯನ್ನ ತಮ್ಮ ಎದುರಾಳಿ ಅಂತ ಹೇಳಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತಮಿಳುನಾಡಲ್ಲಿ ಡಿಎಂಕೆ ಒಂದಷ್ಟು ಅಡ್ವಾಂಟೇಜಸ್ ಇದ್ದು ಅದರಿಂದಲೇ ಡಿಎಂಕೆ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಡಿಎಂಕೆ ಪಕ್ಷ ಕಳೆದ 5 ವರ್ಷಗಳಲ್ಲಿ ಉತ್ತಮ ಕೆಲಸ ಮಾಡಿದೆ. ಕೊಟ್ಟ ಭರವಸೆಗಳನ್ನು ಈಡೇರಿಸಿದೆ. ಇನ್ನು ಡಿಎಂಕೆ ವಿರುದ್ಧ ನಿಂತಿರೋ ಪಕ್ಷಗಳು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ತಮಿಳುನಾಡಲ್ಲಿ ಡಿಎಂಕೆಗೆ ಎಲ್ಲ ಜಾತಿ ಧರ್ಮಗಳ ಬೆಂಬಲ ಸಿಗ್ತಾ ಇರೋದು ಅವರಿಗೆ ಪ್ಲಸ್ ಆಗಿದೆ. ಎಐಎಡಿಎಂಕೆಯನ್ನ ಎದುರಿಸಲು ಸನ್ನದ್ಧವಾಗಿರೋ ಸ್ಟಾಲಿನ್ ಮತ್ತೊಂದು ಕಡೆ ವಿಜಯ್ಗೂ ಸೈಲೆಂಟ್ ಆಗಿ ಗುನ್ನ ಇಡ್ತಾ ಇದ್ದಾರೆ. ಸಿನಿಮಾಗಳಲ್ಲಿ ಇರೋರೇ ವಿಜಯ್ ಅವರನ್ನ ಟೀಕೆ ಮಾಡುವಂತೆ ಮಾಡ್ತಾ ಇದ್ದಾರೆ. ವಿಜಯ್ ಸಿನಿಮಾಗಳಿಗಷ್ಟೇ ಸರಿ, ರಾಜಕೀಯಕ್ಕೆ ಅಲ್ಲ ಅಂತ ಮೊನ್ನೆ ಪ್ರಕಾಶ್ ರೈ ಟೀಕಿಸಿದ್ರು. ಈಗ ಮತ್ತೊಬ್ಬ ನಟ ಸತ್ಯರಾಜ್ ಸಹ ವಿಜಯ್ ಅವರನ್ನ ಬೈದಿದ್ದಾರೆ. ಅವರು ಸೋತು ಸಿನಿಮಾದಲ್ಲೇ ಇರುವಂತೆ ಆಗಲಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಆ ಮೂಲಕ ಸಿನಿಮಾದವರೇ ಒಪ್ಪದ ವಿಜಯ್ ರಾಜಕೀಯಕ್ಕೆ ಬೇಕಾ ಅಂತ ಡಿಎಂಕೆ ಮತದಾರರನ್ನ ಕೇಳ್ತಾ ಇದೆ.